ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಅವರ ಅಧಿಕಾರ ಸ್ವೀಕಾರ ಸಮಾರಂಭವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದ್ದು ಜಿಲ್ಲೆಯಿಂದ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಚ್.ಪಿ. ಮಂಜಪ್ಪ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೂನ್ 21ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿರುವ ಬೃಹತ್ ಸಮಾರಂಭದಲ್ಲಿ ದಾವಣಗೆರೆ ಜಿಲ್ಲೆಯಿಂದ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಹಾಗೂ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದರು. ಲಕ್ಷಾಂತರ ಕಾಂಗ್ರೆಸ್ ಕಾರ್ಯಕರ್ತರ ಸಮ್ಮುಖದಲ್ಲಿ ನಡೆಯುವ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನೂತನ ಅಧ್ಯಕ್ಷರಿಗೆ ಅಧಿಕಾರ ಹಸ್ತಾಂತರಿಸಲಿದ್ದಾರೆ. ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ಪಕ್ಷವನ್ನು ಮತ್ತಷ್ಟು ಸಂಘಟಿಸಲು ಬಿಕೆ ಹರಿಪ್ರಸಾದ್ ಅವರಿಗೆ ಅವಕಾಶ ದೊರೆತಿದೆ ಎಂದು ಹೇಳಿದರು. ಜಿಲ್ಲೆಯ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳು, ವಿವಿಧ ಘಟಕಗಳ ಪದಾಧಿಕಾರಿಗಳು, ಯುವ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್, ಎನ್ಎಸ್ಯುಐ ಸೇವಾದಳ ಹಾಗೂ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ದಿನೇಶ್ ಕೆ ಶೆಟ್ಟಿ, ಕೆಜಿ ಶಿವಕುಮಾರ್, ಆಯುಬ್ ಪೈಲ್ವಾನ್, ಚಮನ್ ಸಾಬ್, ಎ ನಾಗರಾಜ್ ಸೇರಿದಂತೆ ಇತರರಿದ್ದರು. ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ಇವತ್ತು ಹುಟ್ಟು ಹೋರಾಟಗಾರರಾದಂಥ ನಮ್ಮ ಎನ್ಎಸ್ಯುಯಿಂದ, ಯೂತ್ ಕಾಂಗ್ರೆಸ್ಸಿಂದ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಇದೇ ತಿಂಗಳು 21ನೇ ತಾರೀಕು ಬೆಂಗಳೂರಿನ ಒಂದು ಅರಮನೆ ಆವರಣದಲ್ಲಿ ಒಂದು ಪದಗ್ರಹಣವನ್ನು ಮಾಡ್ತಾಯಿದ್ದಾರೆ. ಈ ಪದಗ್ರಹಣಕ್ಕೆ ನಮ್ಮ ಜಿಲ್ಲೆಯಿಂದ, ನಮ್ಮ ಜಿಲ್ಲೆಯ ಮಾಜಿ ಸಚಿವರಾದಂಥ ಎಸ್ ಮಲ್ಲಿಕಾರ್ಜುನ್ ಅವರು, ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು, ನಮ್ಮ ಶಾಸಕರಾದ ಸಮರ್ಥರವರು ಮತ್ತು ನಮ್ಮ ಜಿಲ್ಲೆ, ನಮ್ಮ ಬೇರೆ ಬೇರೆ ತಾಲೂಕಿನ ಏನು ಜಗಳೂರು, ಹೊನ್ನಾಳಿ, ಚನ್ನಗಿರಿ ಎಲ್ಲ ಒಂದು ಶಾಸಕರ ಒಂದು ಮಾಯಕೊಂಡ ಕ್ಷೇತ್ರ ಎಲ್ಲ ಶಾಸಕರ ಒಂದು ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯಿಂದ ಸುಮಾರು 1,000 ಜನ ಭಾಗವಹಿಸಬೇಕು ಅಂತೇಳಿ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯವರು ಇವತ್ತು ನಮಗೊಂದು ಕರೆಯನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು, ಗ್ಯಾರಂಟಿ ಸಮಿತಿಯ ನಮ್ಮ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ನಮ್ಮ ಸಂಘ ಸಂಸ್ಥೆಯ ಎಲ್ಲ ಚುನಾಯಿತ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಸದಸ್ಯರುಗಳು ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡಬೇಕು ಅಂತೇಳಿ ನಾನು ನಿಮ್ಮ ಮಾಧ್ಯಮ ಮುಖಾಂತರ ನಮ್ಮ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ನ ಮುಖಂಡರಿಗೆ, ಕಾಂಗ್ರೆಸ್ ಪಕ್ಷದ ಹಿರಿಯ ಎಲ್ಲ ನಮ್ಮ ಮಾಜಿ ಶಾಸಕರು ಇರ್ಬೋದು, ಮಾಜಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿ ಸದಸ್ಯರುಗಳು ಇರ್ಬೋದು, ಎಲ್ರಿಗೂ ಸಹ ಈ ಒಂದು ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾವು ತಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ತಿದ್ದೀವಿ. ಇವತ್ತು ಏನು ಅಲ್ಲಿ ಸುಮಾರು ಒಂದು 10-12 ಜಿಲ್ಲೆ, ಸುತ್ತಮುತ್ತ ಜಿಲ್ಲೆಯಲ್ಲಿ ಬೇರೆ ಕಡೆಯಿಂದ ಜನ ಅಲ್ಲಿ ಹೆಚ್ಚಿಗೆ ಸೇರ್ತಾ ಇರೋದ್ರಿಂದ ನಮ್ಮ ಏನು ದೂರ ಇರ್ತಕ್ಕಂಥ ಜಿಲ್ಲೆಗಳಿಗೆ ಬೇರೆ ಕಾಂಗ್ರೆಸ್ ಪಕ್ಷದ ಮುಂಚೂಣಿ ಘಟಕದ ಪದಾಧಿಕಾರಿಗಳು, ಅಧ್ಯಕ್ಷರುಗಳು, ಗ್ಯಾರಂಟಿ ಸಮಿತಿಯವರು ಮತ್ತು ನಮ್ಮ ಗೌರ್ಮೆಂಟ್ ಏನು ನಾಮಿನಿಯನ್ನು ನಾವು ಈಗಾಗಲೇ ಸರ್ಕಾರ ಮಾಡಿದೆ ಆ ಎಲ್ಲ ಪದಾಧಿಕಾರಿಗಳು, ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಸದಸ್ಯರುಗಳು ಭಾಗವಹಿಸಬೇಕು ಅಂತೇಳಿ ಪಕ್ಷದ ಒಂದು ಸೂಚನೆ ಇರೋದರಿಂದ ನಾವು ಇಷ್ಟು ಜನಕ್ಕೆ ಕರೆಯನ್ನು ಕೊಟ್ಟಿದ್ವಿ. ಎಲ್ಲರೂ ಸಹ ಈ ಒಂದು ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಂದು ಹೇಳಿ ನಾನು ತಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಇಲ್ಲ, ಸಚಿವರಿಗೆ ಉಸ್ತುವಾರಿ ಅಲ್ಲ, ಅವರಿಗೆ ಕೊಡ್ತಾರೆ, ಅದೇ ಇಲ್ಲ. ಸೀನಿಯರ್ ಮಂತ್ರಿಗಳು ಈಗ 4ನೇ ಬಾರಿ ಮಂತ್ರಿಗಳಾಗ್ತಿದ್ದಾರೆ. ಹಿಂದೆ ಶಿವಶಂಕರಪ್ಪನವರು ಈ ಜಿಲ್ಲೆಯಲ್ಲಿ ಮಂತ್ರಿಗಳಾಗಿ, ಮಲ್ಲಿಕಾರ್ಜುನ ಮಂತ್ರಿಯಾಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಈ ಜಿಲ್ಲೆಯಲ್ಲಿ ಮಾಡಿರೋದ್ರಿಂದ ಹೈಕಮಾಂಡ್ ಗಮನದಲ್ಲಿದೆ. ಖಂಡಿತ ಮಲ್ಲಿಕಾರ್ಜುನ ಅವರು ಮತ್ತೊಮ್ಮೆ ಸಚಿವರಾಗಿ ಅಲ್ಲ, ನಾವು ಇಂಥದ್ದೇ ಖಾತೆ ಅಲ್ಲ, ಅವರು ಹೈಕಮಾಂಡ್ನವರು ಈಗಾಗಲೇ ನಾವು ಏನು ಕೊಟ್ಟಿರ್ತಕ್ಕಂಥ ಸಚಿವರು ಈಗ ಆಗಿರ್ತಕ್ಕಂಥವ್ರು ಹೈಕಮಾಂಡ್ ಯಾರು ಕೊಟ್ಟಾರೋ ಅದನ್ನು ಒಪ್ಕೊಂಡು ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ನಮ್ಮ ಸಚಿವರು ಸಹ ಯಾವುದೇ ಖಾತೆಯನ್ನು ಕೊಟ್ಟರು ಸಹ ಸಮರ್ಥವಾಗಿ ನಿಭಾಯಿಸ್ತಕ್ಕಂಥ ಶಕ್ತಿ, ಸಾಮರ್ಥ್ಯ ಇರೋದ್ರಿಂದ ಯಾವುದೇ ಒಂದು ಖಾತೆ ಕೊಟ್ಟರು ನಿಭಾಯಿಸ್ತಾರೆ. ಆ ನಂಬಿಕೆ ನಮಗಿದೆ. ಅದು ಹೈಕಮಾಂಡ್ನೇ ತೀರ್ಮಾನ ಮಾಡ್ತಾರೆ. ಶಾಂತಗೌಡರಿಗೆ ಕೊಟ್ಟರೆ ಹೆಂಗೆ, ಮಲ್ಲಿಕಾರ್ಜುನ್ ಕೊಟ್ಟರೆ ಹೆಂಗೆ, ಇನ್ನೊಬ್ಬರಿಗೆ ಕೊಟ್ಟರೆ ಹೆಂಗೆ ಅಂತೇಳಿ ಹೈಕಮಾಂಡು ಅದನ್ನು ನಿರ್ಧಾರ ಮಾಡುತ್ತೆ. ಪಕ್ಷದಲ್ಲಿ ನಾವು ಯಾರು ಕಾರ್ಯಕರ್ತರು, ಮುಖಂಡರುಗಳು ತೀರ್ಮಾನ ಮಾಡೋಕ್ಕಾಗಲ್ಲ. ಇವನ್ನು ಮಲ್ಲಿಕಾರ್ಜುನ್ ತೀರ್ಮಾನ ಮಾಡೋಕ್ಕಾಗಲ್ಲ. ಮಲ್ಲಿಕಾರ್ಜುನ್ ಇವತ್ತು ಅವರು ಒಂದು ಸಮರ್ಥವಾಗಿ ಜಿಲ್ಲೆಯಲ್ಲಿ ಈಗ 3 ಬಾರಿ 4 ಬಾರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಅದನ್ನು ಮನಗಂಡು ಅವ್ರಿಗೆ ಕೊಡ್ತಾರೆ ಅಂತ ಭರವಸೆ ನಮಗೆ ಜಿಲ್ಲಾ ಕಾಂಗ್ರೆಸ್ನ ಎಲ್ಲ ನಮ್ಮ ಕಾರ್ಯಕರ್ತರ ಮುಖಂಡರಿಗಿದೆ. ಆದರೆ ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆ ನಾವೆಲ್ಲರೂ ಕಾರ್ಯಕರ್ತರು ಭದ್ರ ಇಲ್ಲ. ಪಕ್ಷ ಯಾರನ್ನೇ ಚುನಾವಣೆ ಸಂದರ್ಭದಲ್ಲೂ ಅಷ್ಟೇ, ಈಗೂ ಆಗಷ್ಟೇ ಹೈಕಮಾಂಡ್ ಯಾರನ್ನ ತೀರ್ಮಾನವನ್ನು ಮಾಡಿ ಅವ್ರನ್ನ ಘೋಷಣೆ ಮಾಡುತ್ತೋ ಅವ್ರ ಜೊತೆಗೆ ನಾವು ಕೆಲಸ ಮಾಡ್ಕೊಂಡು ಹೋಗೋದು ಅಷ್ಟೇ ನಮ್ಮ ಕೆಲಸ.